ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಇವತ್ತಿನ ಪ್ರಚಲಿತ ಘಟನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಟೆಸ್ಟ್ ಈ ಒಂದು ಸರಣಿಯ 3ನೇ ಪರೀಕ್ಷೆಯನ್ನ 27ನೇ ತಾರೀಕು ಕಂಡಕ್ಟ್ ಮಾಡಲಾಗ್ತಾ ಇದೆ. ಈ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಮೆನ್ಷನ್ ಮಾಡಿರ್ತೇವೆ. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ವಿತ್ ದಿಸ್, ಲೆಟ್ಸ್ ಗೆಟ್ ಇಂಟು ಜ್ಞಾನ ಗಂಗೋತ್ರಿ's ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ along with MCQs. And this is class number 429 in this series. ಇವತ್ತಿನ ತರಗತಿಯಲ್ಲಿ 21ನೇ ಮಾರ್ಚ್ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್ ಅಂಡ್ ಆರ್ಟಿಕಲ್ಸ್. ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 428, and we appreciate everybody who has given correct answers. Thank you very much for your participation. With this, let's get into the question number 1. When is the International Day of Happiness celebrated? ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರತಿ ವರ್ಷ ಮಾರ್ಚ್ 20ನೇ ತಾರೀಕು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಅನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಯಾಕೆ ನಾನು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಹ್ಯಾಪಿನೆಸ್ಗೆ ಸಂಬಂಧಪಟ್ಟಂತೆ ಒಂದು ವರದಿ ರಿಪೋರ್ಟ್ ರಿಲೀಸ್ ಆಗಿರುತ್ತೆ. ಅದನ್ನ ನಾವು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಥವಾ ವಿಶ್ವ ಸಂತೋಷದ ವರದಿ ಅಂತ ಕರಿತೇವೆ. ಈ ಒಂದು ವರದಿಯಲ್ಲಿ ಸತತವಾಗಿ 6ನೇ ವರ್ಷ ಫಿನ್ಲ್ಯಾಂಡ್ ಮೊಟ್ಟ ಮೊದಲ ಸ್ಥಾನದಲ್ಲಿದೆ. ಸಂತೋಷಕರವಾಗಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಈ ವರ್ಷ ಕೂಡ ಫಿನ್ಲ್ಯಾಂಡ್ ಅಗ್ರಸ್ಥಾನದಲ್ಲಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಫಿನ್ಲ್ಯಾಂಡ್ ಅನ್ನ ನಾವು ವರ್ಲ್ಡ್ ಮ್ಯಾಪ್ ಅಲ್ಲಿ ಗಮನಿಸೋದಾದ್ರೆ, ಈ ಭಾಗದಲ್ಲಿ ಇದನ್ನ ನಾವು ನಾರ್ಡಿಕ್ ಕಂಟ್ರೀಸ್ ಅಂತ ಕರಿತೇವೆ. ನಾರ್ಡಿಕ್ ಕಂಟ್ರೀಸ್ ಅಲ್ಲಿ ಈ ಒಂದು ಸೆಗ್ಮೆಂಟ್ ಏನಿದೆ ಇದನ್ನ ನಾವು ಫಿನ್ಲ್ಯಾಂಡ್ ಅಂತ ಕರಿತೇವೆ. ಫಿನ್ಲ್ಯಾಂಡ್ ಮೊಟ್ಟ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. 2ನೇ ಸ್ಥಾನದಲ್ಲಿ ನಾವು ಡೆನ್ಮಾರ್ಕ್ ಅನ್ನ ನೋಡಬಹುದಾಗಿರುತ್ತೆ ಮತ್ತು 3ನೇ ಸ್ಥಾನದಲ್ಲಿ ನಾವು ಐಸ್ಲ್ಯಾಂಡ್ ಅನ್ನ ನೋಡಬಹುದಾಗಿರುತ್ತೆ. ಈ 3 ರಾಷ್ಟ್ರಗಳು ಟಾಪ್ 3 ಅಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಇದೇ ಒಂದು ವರದಿಯಲ್ಲಿ ಬಾಟಮ್ 3 ಅಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನ್ ಕೊನೆಯ ಸ್ಥಾನದಲ್ಲಿರುತ್ತೆ. ಅದಾದ್ಮೇಲೆ ಲೆಬನಾನ್ ನ ನೋಡಬಹುದಾಗಿರುತ್ತೆ ಮತ್ತು 3ನೇ ಸ್ಥಾನದಲ್ಲಿ ಸಿಯರಾ ಲಿಯೋನಿನ ನೋಡಬಹುದಾಗಿರುತ್ತೆ. ಈ 3 ರಾಷ್ಟ್ರಗಳು ಅತ್ಯಂತ ಅಸಂತೋಷದಾಯಕವಾಗಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಕೊನೆಯದಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ನಮ್ಮ ನೈಬರಿಂಗ್ ಕಂಟ್ರಿ ಆಗಿರ್ತಕ್ಕಂಥ ಅಫ್ಘಾನಿಸ್ತಾನ್ ಕೂಡ ಅತ್ಯಂತ ಕಳಪೆ ಅಥವಾ ಅತ್ಯಂತ ಅಸಂತೋಷದಾಯಕವಾಗಿರ್ತಕ್ಕಂಥ ಕಂಟ್ರಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಯಾವ ಯಾವ ಮಾನದಂಡಗಳನ್ನ ಅಥವಾ ಕ್ರೈಟೀರಿಯಾನ ಅವರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಕ್ರೈಟೀರಿಯಾ ಬಂದು GDP ಪರ್ ಕ್ಯಾಪಿಟಾ ಅಂತ ಕರಿತೇವೆ. ಅಂದ್ರೆ ಆ ದೇಶದಲ್ಲಿರ್ತಕ್ಕಂಥ GDP ತಲಾವಾರುವನ್ನ ಲೆಕ್ಕ ಹಾಕ್ತಾರೆ. ಸೋಷಿಯಲ್ ಸಪೋರ್ಟ್, ಆ ಒಂದು ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ಬೆಂಬಲ. ಹೆಲ್ದಿ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅಂದ್ರೆ ನಾವು ಆರೋಗ್ಯವಂತವಾಗಿ ಎಷ್ಟು ವರ್ಷಗಳ ಕಾಲ ಬದುಕ್ತೇವೆ ಅದನ್ನ ಲೆಕ್ಕ ಹಾಕ್ತಾರೆ. ಆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಫ್ರೀಡಮ್ ಅಥವಾ ಸ್ವಾತಂತ್ರ್ಯ, ಅದಾದ್ಮೇಲೆ ಜನರಾಸಿಟಿ ಅಥವಾ ಔದಾರ್ಯ, ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಲೋ ಕರಪ್ಷನ್, ಆ ರಾಷ್ಟ್ರದಲ್ಲಿ ಎಷ್ಟು ಕಡಿಮೆ ಭ್ರಷ್ಟಾಚಾರ ಇದೆ. ಈ ಎಲ್ಲ ಮಾನದಂಡಗಳನ್ನ ಕನ್ಸಿಡರ್ ಮಾಡಿಕೊಂಡು ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಈ ರ್ಯಾಂಕಿಂಗ್ ಅನ್ನ ಯೂಶುವಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಮಾರ್ಚ್ 20ನೇ ತಾರೀಕು ಬಿಡುಗಡೆ ಮಾಡಲಾಗುತ್ತೆ. ಕಾರಣ ಏನು ಅಂದ್ರೆ, ಮಾರ್ಚ್ 20ನೇ ತಾರೀಕನ್ನ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಅಂತ ಕರಿತೇವೆ. ಈ ವರ್ಷ ಅಂದ್ರೆ 2023ರ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ನ ಥೀಮ್ ಏನಾಗಿರುತ್ತೆ ಅಂದ್ರೆ, ಬಿ ಮೈಂಡ್ಫುಲ್, ಬಿ ಗ್ರೇಟ್ಫುಲ್, ಬಿ ಕೈಂಡ್. ಅಂದ್ರೆ ಪ್ರಜ್ಞಾಪೂರ್ವಕರಾಗಿರಿ, ಕೃತಜ್ಞರಾಗಿರಿ ಮತ್ತು ದಯೆಯಿಂದಿರಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ನಮಗ್ ಕೇಳ್ತಾರೆ, ಈ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ, ಅಥವಾ ಪಬ್ಲಿಷ್ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ. ಇದನ್ನ ಪಬ್ಲಿಷ್ ಮಾಡ್ತಕ್ಕಂಥವ್ರು UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಂತ ಕರಿತೇವೆ. ಅಂದ್ರೆ ವಿಶ್ವಸಂಸ್ಥೆಯ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ನ ವತಿಯಿಂದ 150ಕ್ಕೂ ಹೆಚ್ಚು ರಾಷ್ಟ್ರಗಳ ಒಂದು ಡೇಟಾಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಡೇಟಾಗಳನ್ನ ಸ್ಕ್ರೂಟನಿ ಮಾಡಿ ಯಾವ್ದು ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿರ್ತಕ್ಕಂಥ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ನ ವತಿಯಿಂದ ಮಾಡಲಾಗುತ್ತೆ. ಈ ವರ್ಷ ಕೂಡ ಎಂದಿನಂತೆ ಈ ನಾರ್ಡಿಕ್ ಕಂಟ್ರೀಸ್ ಅಂತ ನಾವೇನ್ ಕರಿತೇವೆ, ಇವು ಟಾಪ್ ಸ್ಪಾಟ್ಸ್ ಅಲ್ಲಿ ಅಥವಾ ಉನ್ನತ ಸ್ಥಾನಗಳಲ್ಲಿರ್ತಕ್ಕಂಥದನ್ನ ನಾವು ನೋಡ್ಬೋದಾಗಿರುತ್ತೆ. ನಾರ್ಡಿಕ್ ಕಂಟ್ರೀಸ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ, as I told you before, ಫಿನ್ಲ್ಯಾಂಡ್
ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸ್ವೀಡನ್ ಕೂಡ ನಾರ್ಡಿಕ್ ಕಂಟ್ರೀಸ್ ಆಗಿರುತ್ತೆ, ಮತ್ತೆ ನಾರ್ವೆ ಕೂಡ ನಾರ್ಡಿಕ್ ಕಂಟ್ರಿ ಆಗಿರುತ್ತೆ, ಐಸ್ಲ್ಯಾಂಡ್ ಕೂಡ ನಾರ್ಡಿಕ್ ಕಂಟ್ರೀಸ್ ಆಗಿರ್ತವೆ. ಸೊ ಇವೆಲ್ಲ ನಾರ್ಡಿಕ್ ಕಂಟ್ರಿಗಳು ಟಾಪ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ ನಮ್ಮ ಭಾರತ ದೇಶದ ರ್ಯಾಂಕಿಂಗ್ ಎಷ್ಟಿರುತ್ತೆ ಇದು ಕೂಡ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಭಾರತ ದೇಶ 126ನೇ ಸ್ಥಾನದಲ್ಲಿರುತ್ತೆ. ಸೊ ವಿ ಆರ್ ಬಿಲೋ ನೇಪಾಲ್, ಚೈನಾ, ಬಾಂಗ್ಲಾದೇಶ್ ಮತ್ತೆ ಶ್ರೀಲಂಕಾ. ಸೊ ನಮ್ಮ ನೆರೆಹೊರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಸೊ ನೇಪಾಳ, ಚೈನಾ, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗಿಂತ ನಮ್ಮ ರ್ಯಾಂಕಿಂಗ್ ಕಳಪೆ ಆಗಿರುತ್ತೆ. ಸೊ ನೇಪಾಳ 78 ಇರುತ್ತೆ, ಚೈನಾ 64 ಇರುತ್ತೆ. ಈವನ್ ಪಾಕಿಸ್ತಾನ್ ಇಸ್ ಡೂಯಿಂಗ್ ಬೆಟರ್ ದೆನ್ ಅಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ರಿಪೋರ್ಟ್. ಸೊ ಪಾಕಿಸ್ತಾನ್ 108ನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ನಾರ್ಡಿಕ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾನು ಡಿಸ್ಕಸ್ ಮಾಡಿದ್ದೇನೆ. ಅದೇ ರೀತಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಸೊ ಹಾಗಿದ್ರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಯಾವ್ದ್ಯಾವ್ದು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 2. ಅಪ್ಕಮಿಂಗ್ ನಾಸಾಸ್ ಆರ್ಟಿಮಿಸ್ ಮಿಷನ್ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ಮುಂಬರ್ತಕ್ಕಂಥ ಒಂದು ನಾಸಾ ಆರ್ಟಿಮಿಸ್ ಮಿಷನ್ ಅಂತ ನಾವೇನ್ ಕರಿತೇವೆ, ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂನ್ ಮಿಷನ್ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಾಸಾದ ಮಿಷನ್ ನಾವು ಆರ್ಟಿಮಿಸ್ ಮಿಷನ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ನಾವ್ ಯಾಕೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಯಾವುದೇ ಒಂದು ಅನ್ಯ ಗ್ರಹ ಅಥವಾ ಅನ್ಯ ಪ್ರದೇಶಕ್ಕೆ ಹೋಗ್ಬೇಕಾಗಿದ್ರೆ ಆ ಒಂದು ಸ್ಪೇಸ್ ಸೂಟ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ಉಡುಗೆ ಏನಿರುತ್ತೆ ಅದನ್ನ ಡಿಸೈನ್ ಮಾಡ್ತಾರೆ. ಸೊ ನಾಸಾದವರು ಒಂದು ಹೊಸ ಉಡುಗೆಯನ್ನ ಈಗ ಅನ್ವೀಲ್ ಮಾಡಿರ್ತಾರೆ. ಆ ಒಂದು ಉಡುಗೆಯನ್ನ ನಾವೇನಂತ ಕರಿತೀವಿ ಅಂದ್ರೆ AXEMU ಅಂತ ಕರಿತೇವೆ. ಸೊ ಇದನ್ನ ಅಪ್ಕಮಿಂಗ್ ಮೂನ್ ಮಿಷನ್ಸ್ ಏನಿದೆ ಅಂದ್ರೆ ಮುಂಬರ್ತಕ್ಕಂಥ ಒಂದು ಚಂದ್ರನ ಕಾರ್ಯಾಚರಣೆಗಳೇನಿದಾವೆ ಆ ಒಂದು ಕಾರ್ಯಾಚರಣೆಗಳಲ್ಲಿ ಧರಿಸ್ಲಿಕ್ಕೆ ಈ ಒಂದು ಉಡುಗೆಯನ್ನ ಬಿಡುಗಡೆ ಮಾಡಿರ್ತಾರೆ. ಈ ಒಂದು ಉಡುಗೆಗೆ ಕೊಟ್ಟಿರ್ತಕ್ಕಂಥ ಹೆಸರೇನು ಅಂದ್ರೆ AXEMU ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಉಡುಗೆಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ನಾಸಾದವರು ಇದಕ್ಕಿಂತ ಮುಂಚೆ ಚಂದ್ರನಿಗೆ ಮಾಡಿರ್ತಕ್ಕಂಥ ಮಿಷನ್ ಅಥವಾ ಚಂದ್ರನಿಗೆ ತಲುಪಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 1972 ಅಲ್ಲಿ ಮಾಡಿರ್ತಾರೆ. ಅದಾದ್ಮೇಲೆ ಬಹಳ ವರ್ಷಗಳ ಕಾಲ ಮೂನ್ ಮಿಷನ್ ಅನ್ನ ಮಾಡಿರೋದಿಲ್ಲ. ಸೊ ಮತ್ತೊಮ್ಮೆ ಈಗ ಮೂನ್ ಮಿಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಸ್ಪೇಸ್ ಸೂಟ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಬಾಹ್ಯಾಕಾಶದಲ್ಲಿ ಧರಿಸಬಹುದಾಗಿರ್ತಕ್ಕಂಥ ಒಂದು ಸೂಟ್ ಅನ್ನ ಡಿಸೈನ್ ಮಾಡಿರ್ತಾರೆ. ಇದು 1972 ಅಲ್ಲಿ ಹೇಗಿತ್ತು ಅದಕ್ಕಿಂತ ಬಹಳ ಬದಲಾವಣೆಗಳನ್ನ ಈ ಒಂದು ಸೂಟ್ ನಲ್ಲಿ ಮಾಡಲಾಗಿರುತ್ತೆ. ಸೊ ಈ ಒಂದು ಸೂಟ್ ಅನ್ನ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಮೋರ್ ನಿಂಬಲ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ಸೂಟ್ ಅನ್ನ ಅವರು ಧರಿಸುವುದರಿಂದ ಹೆಚ್ಚಿನ ವೇಗವಾಗಿ ಅವರು ನಡೆದಾಡಬಹುದಾಗಿರುತ್ತೆ. ಇಟ್ ಈಸ್ ಮೋರ್ ಕಂಫರ್ಟಬಲ್ ಅಂಡ್ ಡಿಸೈನ್ ಟು ಫಿಟ್ ದಿ ಬ್ರಾಡರ್ ಆರೇ ಆಫ್ ದಿ ಬಾಡಿ ಟೈಪ್ಸ್. ಅಂದ್ರೆ ಯಾವ ರೀತಿಯ ದೇಹದ ಪ್ರಕಾರಗಳಿದ್ದರೂ ಕೂಡ ಅದು ಹೊಂದಿಕೊಳ್ತಕ್ಕಂಥ ಒಂದು ವಿನ್ಯಾಸವನ್ನ ಅವರು ಡೆವಲಪ್ ಮಾಡಿರ್ತಾರೆ. ತುಂಬಾ ಆರಾಮದಾಯಕವಾಗಿರುತ್ತೆ ಮತ್ತು ವಿಶಾಲವಾದ ದೇಹ ಇದ್ದರೂ ಕೂಡ ಅದರಲ್ಲಿ ಫಿಟ್ ಆಗ್ತಕ್ಕಂಥ ಒಂದು ಉಡುಗೆಯನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಆಕ್ಸಿಯಮ್ ಸ್ಪೇಸ್ ಅಂತ ಕರಿತೇವೆ. ಇದೊಂದು ಪ್ರೈವೇಟ್ ಕಂಪನಿ ಆಗಿರುತ್ತೆ. ಸೊ ಟೆಕ್ಸಾಸ್ ನಲ್ಲಿರ್ತಕ್ಕಂಥ ಒಂದು ಖಾಸಗಿ ಕಂಪನಿಯ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಆರ್ಟಿಮಿಸ್ 3 ಅಂತ ನಾವೇನ್ ಕರಿತೇವೆ. ಸೊ ಇದು 2025ರಲ್ಲಿ ಮಾಡಬಹುದಾಗಿರ್ತಕ್ಕಂಥ ಒಂದು ಮೂನ್ ಮಿಷನ್ ಆಗಿರುತ್ತೆ. ಸೊ ಇದರಲ್ಲಿ ಧರಿಸಲಿಕ್ಕೆ ಇದನ್ನ ಈಗಾಗಲೇ ಡಿಸೈನ್ ಮಾಡಿಟ್ಕೊಂಡಿರ್ತಾರೆ. ಸೊ ಈ ಒಂದು ಉಡುಗೆಯನ್ನ ನಾನು ಮುಂಚೆ ಹೇಳ್ದಾಗೆ AXEMU ಅಂತ ಕರಿತೇವೆ. ಅದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ರೆ ಆಕ್ಸಿಯೋಮ್ ಎಕ್ಸ್ಟ್ರಾ ವೆಹಿಕ್ಯುಲರ್ ಮೊಬಿಲಿಟಿ ಯೂನಿಟ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ, ಮೊಬಿಲಿಟಿ ಯೂನಿಟ್ ಅಂದ್ರೆ ಚಲಿಸ್ಲಿಕ್ಕೆ ತುಂಬಾ ಆರಾಮದಾಯಕವಾಗಿರ್ತಕ್ಕಂಥ ಒಂದು ಉಡುಗೆ ಆಗಿರುತ್ತೆ. ಹಾಗಿದ್ರೆ ವಾಟ್ ಡಸ್ ಅ ಸ್ಪೇಸ್ ಸೂಟ್ ಡೂ ಅಂದ್ರೆ ಸ್ಪೇಸ್ ಸೂಟ್ ಅನ್ನ ಅವ್ರು ಏನಕ್ಕೆ ಧರಿಸಬೇಕಾಗಿರುತ್ತೆ ಅಂದ್ರೆ, ಸೊ ಹ್ಯೂಮನ್ಸ್ ವಿಲ್ ನಾಟ್ ಸರ್ವೈವ್ ಫಾರ್ ಲಾಂಗ್ ಇನ್ ಹಾರ್ಶ್ ಕಂಡೀಷನ್ಸ್. ಅಂದ್ರೆ ನಾವು ಬೇರೆ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ತುಂಬಾ ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿಗಳಿರ್ತವೆ. ಈ ಬಾಹ್ಯಾಕಾಶದ ಉಡುಗೆಯನ್ನ ತೊಡದಿದ್ದರೆ ಅವರು ಸಾವಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಇಟ್ ಪ್ರೊಟೆಕ್ಟ್ಸ್ ದಿ ಹ್ಯೂಮನ್ ಬಾಡಿ ಫ್ರಮ್ ದಿ ಎಕ್ಸ್ಟ್ರೀಮ್ ಟೆಂಪರೇಚರ್. ನಮ್ಗೆ ಗೊತ್ತು ಬೇರೆ ಬೇರೆ ಗ್ರಹಗಳಲ್ಲಿ ಅಥವಾ ಬೇರೆ ಒಂದು ಬಾಹ್ಯಾಕಾಶದ ಒಂದು ಕಾರ್ಯಾಚರಣೆಗಳಲ್ಲಿ ಭಿನ್ನವಾದ ತಾಪಮಾನ ಇರುತ್ತೆ ಅಥವಾ ವಿಪರೀತವಾದ ತಾಪಮಾನ ಇರುತ್ತೆ. ಸೊ ಇದರಿಂದ ನಮ್ಮ ದೇಹವನ್ನ ಆ ಉಡುಗೆಗಳು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಯಾವಾಗ ಬೇರೆ ಗ್ರಹಗಳಲ್ಲಿ ಅಥವಾ ಬೇರೆ ಪ್ರದೇಶಗಳಲ್ಲಿ ಅಟ್ಮಾಸ್ಫಿಯರ್ ಅಥವಾ ವಾಯುಗುಣ ಇರೋದಿಲ್ವೋ, ಸೊ ಅಲ್ಲಿರ್ತಕ್ಕಂಥ ಸನ್ಲೈಟ್ ಏನಿರುತ್ತೆ ಅದು ಎಕ್ಸ್ಟ್ರೀಮ್ ಆಗಿ ಇರುತ್ತೆ. ಸೊ ಯಾವಾಗ ಅಲ್ಲಿ ವಾಯುಗುಣ ಇರುತ್ತೆ ಅಲ್ಲಿ ಸನ್ಲೈಟ್ ಏನ್ ಬರುತ್ತೆ ಅದು ವಾಯುಗುಣಕ್ಕೆ ಟಚ್ ಆಗಿ ಬರ್ಬೇಕಾಗಿರುತ್ತೆ. ಸೊ ಬಂದಾಗ ಅದರ ಇಂಟೆನ್ಸಿಟಿ ಲೋ ಆಗಿರುತ್ತೆ. ಅದರಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಬಟ್ ಅನೇಕ ಗ್ರಹಗಳಲ್ಲಿ ಅಥವಾ ಅನೇಕ ಇವನ್ ಫಾರ್ ದಟ್ ಮ್ಯಾಟರ್ ಚಂದ್ರನಲ್ಲೂ ಕೂಡ ಅಟ್ಮಾಸ್ಫಿಯರ್ ಇರೋದಿಲ್ಲ. ಸೊ ಅದರಿಂದ ಈ ಒಂದು ಸನ್ಲೈಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಹಾಟ್ ಆಗಿರೋದ್ರಿಂದ ಅದರಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಇನ್ಸುಲೇಟ್ ದಿ ಆಸ್ಟ್ರೋನಾಟ್ ಇನ್ಸೈಡ್ ಫ್ರಮ್ ದಿ ಎಕ್ಸ್ಟ್ರೀಮ್ ಟೆಂಪರೇಚರ್. ಅಲ್ಲಿರ್ತಕ್ಕಂಥ ತೀವ್ರವಾದ ತಾಪಮಾನದಿಂದ ಅವರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಾದ್ಮೇಲೆ
ಅಲ್ಲಿ ಏರ್ ಮತ್ತೆ ಆಪ್ಟಿಮಮ್ ಏರ್ ಪ್ರೆಷರ್ ಏನಿರುತ್ತೆ ಆ ಒಂದು ದೇಹದ ಸುತ್ತ ಇರ್ತಕ್ಕಂಥ ಒಂದು ಒತ್ತಡವನ್ನ ಕೂಡ ಅದು ನಿಯಂತ್ರಣ ಮಾಡುತ್ತೆ. ಸೊ ಈ ಒಂದು ಸ್ಪೇಸ್ ಸೂಟ್ ಏನಿರುತ್ತೆ ಅದು ನಮ್ಮ ಬಟ್ಟೆಗಳ ತರ ಇರೋದಿಲ್ಲ, ಬಾಡಿ ಶೇಪ್ ಏನಿರುತ್ತೆ ಆ ಒಂದು ಶೇಪ್ಗೆ ಫಿಟ್ ಆಗೋ ತರ ಅದನ್ನ ಡೆವಲಪ್ ಮಾಡಿರ್ತಾರೆ. ಅದಾದ್ಮೇಲೆ ಇಟ್ ಪ್ರೊಟೆಕ್ಟ್ಸ್ ಆಸ್ಟ್ರೋನಾಟ್ಸ್ ಫ್ರಮ್ ಸ್ಪೇಸ್ ರೇಡಿಯೇಷನ್, ಅಂದ್ರೆ ಬಾಹ್ಯಾಕಾಶದಲ್ಲಿ ಬರ್ತಕ್ಕಂಥ ಅನೇಕ ವಿಕಿರಣಗಳೇನಿರ್ತವೆ ಅವು ನಮ್ಮ ಆರೋಗ್ಯದ ಮೇಲೆ ಅನೇಕ ಒಂದು ಪರಿಣಾಮಗಳನ್ನ ಬೀರ್ಬೋದಾಗಿರುತ್ತೆ. ಸೊ ಆ ರೀತಿಯ ವಿಕಿರಣಗಳು ಮತ್ತೆ ಮೈಕ್ರೋ ಮೀಟಿಯೋರಾಯ್ಡ್ಸ್ ಅಂತ ಕರಿತವೆ. ಅಂದ್ರೆ ಈ ಒಂದು ಮೀಟಿಯೋರಾಯ್ಡ್ಸ್ ಗಳು ಆಗಾಗ್ಗೆ ಬಂದು ಅಲ್ಲಿ ಹಿಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಸೂಟ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಅದಾದ್ಮೇಲೆ ಲೂನಾರ್ ಡಸ್ಟ್ ಅಂತ ಕರಿತೇವೆ, ಚಂದ್ರನಲ್ಲಿ ಒಂದು ಧೂಳಿನಿಂದ ರಕ್ಷಣೆ ಮಾಡ್ಲಿಕ್ಕೆ ಈ ಒಂದು ಉಡುಗೆಗಳು ನಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಮಚ್ ಮೋರ್ ಅಬ್ರೆಸಿವ್ ದೆನ್ ದಿ ಡಸ್ಟ್ ಆನ್ ದಿ ಅರ್ತ್, ಅಂದ್ರೆ ಈ ಒಂದು ಧೂಳು ಏನಿರುತ್ತೆ ಅದು ಭೂಮಿಯ ಮೇಲೆ ಇರ್ತಕ್ಕಂಥ ಧೂಳಿಗಿಂತ ತುಂಬಾ ಅಪಾಯಕಾರಿಯಾಗಿರ್ತಕ್ಕಂಥ ಧೂಳಾಗಿರುತ್ತೆ. ಸೊ ಈ ರೀತಿಯ ಎಲ್ಲಾ ವಿಷಯಗಳಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ರೀತಿಯ ಒಂದು ಸೂಟ್ ಗಳನ್ನ ಡೆವಲಪ್ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 3. ಬಿರಾತ್ನಗರ್ ಡಿಕ್ಲರೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ನೇಪಾಲ್ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ಇತ್ತೀಚೆಗೆ ಒಂದು ಭಾರತ ಮತ್ತು ನೇಪಾಳ ಒಂದು ಘೋಷಣೆಯನ್ನ ಮಾಡ್ಕೊಂಡಿರ್ತಾರೆ, ಇದನ್ನ ನಾವು ಬಿರಾತ್ನಗರ್ ಘೋಷಣೆ ಅಂತ ಕರಿತೇವೆ. ಸೊ ಈ ಒಂದು ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಮೋಷನ್ ಆಫ್ ಲಿಟರೇಚರ್ ಅಥವಾ ಸಾಹಿತ್ಯದ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ನೇಪಾಳ್ ಬಿರಾಟ್ನಗರ್ ಡಿಕ್ಲರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ನಾವು ನೇಪಾಲ್ ಇಂಡಿಯಾ ಲಿಟರೇಚರ್ ಫೆಸ್ಟಿವಲ್, ಅಂದ್ರೆ ನೇಪಾಳ ಭಾರತ ಸಾಹಿತ್ಯ ಉತ್ಸವ ಆಗಿರುತ್ತೆ, ಆ ಒಂದು ಉತ್ಸವದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಡಿಕ್ಲರೇಷನ್ ಅನ್ನ ನಾವು ಬಿರಾತ್ನಗರ್ ಡಿಕ್ಲರೇಷನ್ ಅಂತ ಕರಿತೇವೆ. ಸೊ ನೇಪಾಳ್ ಭಾರತ ದೇಶದ ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ್, ವೆಸ್ಟ್ ಬೆಂಗಾಲ್ ಮತ್ತು ಸಿಕ್ಕಿಂನ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಇಂಡಿಯಾ ಮತ್ತು ನೇಪಾಳ್ಗೆ ಸಂಬಂಧಪಟ್ಟಂತೆ ಒಂದು ಲಿಟರೇಚರ್ ಫೆಸ್ಟಿವಲ್ ನಡೆದಿರುತ್ತೆ. ಸೊ ಎಲ್ಲಿ ನಡೆದಿರುತ್ತೆ ಅಂದ್ರೆ ಬಿರಾತ್ ನಗರ್ ಅಲ್ಲಿ ನಡೆದಿರುತ್ತೆ. ಆ ಒಂದು ಕಾರಣದಿಂದ ಬಿರಾತ್ ನಗರ್ ಘೋಷಣೆಯನ್ನ ಈಗ ಎರಡೂ ರಾಷ್ಟ್ರಗಳು ಅಳವಡಿಸಿಕೊಂಡಿರುತ್ತೆ. ಸೊ ಈ ಫೆಸ್ಟಿವಲ್ ಏನಿರುತ್ತೆ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಬಿರಾತ್ ನಗರ್ ಮೆಟ್ರೋಪಾಲಿಟನ್ ಸಿಟಿ, ಇದು ನೇಪಾಳಕ್ಕೆ ಸಂಬಂಧಪಟ್ಟಿರುತ್ತೆ. ಮತ್ತು ನಮ್ಮ ಭಾರತ ದೇಶದ ಮೀರತ್ನ ಕ್ರಾಂತಿದಾರ ಸಾಹಿತ್ಯ ಅಕಾಡೆಮಿ ಜಂಟಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಉತ್ಸವ ಇದಾಗಿರುತ್ತೆ. ಸೊ ಈ ಒಂದು ಉತ್ಸವದಲ್ಲಿ 10 ಅಂಶಗಳಿರ್ತಕ್ಕಂಥ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಈ ಒಂದು ಒಪ್ಪಂದ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನಮ್ಮ ಮತ್ತು ನೇಪಾಳದ ನಡುವೆ ಇರತಕ್ಕಂತ ಒಂದು ಲಿಟರೇಚರ್ ಅಥವಾ ಸಾಹಿತ್ಯ ಏನಿರುತ್ತೆ ಸೊ ಇದರ ಪರಸ್ಪರ ಪ್ರಚಾರ ಅಂದ್ರೆ ಮ್ಯೂಚುವಲಿ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಒಂದು ಡಿಕ್ಲರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಡಿಕ್ಲರೇಷನ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ಪಾಯಿಂಟ್ ಏನು ಅಂದ್ರೆ ಟ್ರಾನ್ಸ್ಲೇಟಿಂಗ್ ನೇಪಾಳಿ ಲಿಟರೇಚರ್ ಇಂಟು ಹಿಂದಿ, ಅಂದ್ರೆ ನೇಪಾಳಿ ಸಾಹಿತ್ಯ ಏನಿರುತ್ತೆ ಸೊ ಅದನ್ನ ಹಿಂದಿಗೆ ಭಾಷಾನುವಾದ ಮಾಡ್ತಕ್ಕಂಥದ್ದು ಮತ್ತು ಹಿಂದಿಯಲ್ಲಿರ್ತಕ್ಕಂಥ ಒಂದು ಲಿಟರೇಚರ್ ಏನಿರುತ್ತೆ ಅದನ್ನ ನೇಪಾಳಿಗೆ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಪಾಯಿಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ಲೇಸಸ್ ಭಾರತ ಮತ್ತು ನೇಪಾಳ್ಗೆ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ಸ್ ಗಳ ಬಗ್ಗೆ ಸರ್ಕ್ಯೂಟ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಂದ್ರೆ ಕನೆಕ್ಟಿವಿಟಿಯನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಕೂಡ ಒಂದು ಪ್ರಮುಖವಾದ ಉದ್ದೇಶವಾಗಿದೆ. ಸೊ ಯಾವ ಪ್ಲೇಸ್ ಜೊತೆಗೆ ಕನೆಕ್ಟಿವಿಟಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕಿಂಗ್ ಬಿರಾಟ್ಸ್ ಪ್ಯಾಲೇಸ್ ಅಂತ ಕರಿತೇವೆ, ಅಂದ್ರೆ ರಾಜ ಬಿರಾಟನ ಅರಮನೆಗೆ ಸಂಬಂಧಪಟ್ಟಂತೆ ಇದು ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಅದರೊಂದಿಗೆ ಸರ್ಕ್ಯೂಟ್ ಅನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಯಂಗ್ ಲಿಟರರಿ ರೈಟರ್ಸ್ ಏನಿರ್ತಾರೆ ಅಂದ್ರೆ ಬಹಳ ಯುವಕರಾಗಿರ್ತಕ್ಕಂಥ ಯುವ ಸಾಹಿತಿಗಳು ಅಂತ ನಾವೇನ್ ಕರಿತೇವೆ ಸೊ ಅವರ ಒಂದು ರೈಟಿಂಗ್ಸ್ ಏನಿರುತ್ತೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು ಈ ಒಂದು ಘೋಷಣೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 4. A new species of naked toad gecko has been discovered in Dahod and Pancham Alas districts. So these districts are in which state? ಅಂದ್ರೆ ದಾಹೋ ಮತ್ತೆ ಪಂಚಾಮಹಲ್ಸ್ ಅಂತ ನಾವೇನ್ ಕರಿತೇವೆ ಈ ಜಿಲ್ಲೆಗಳಲ್ಲಿ ಹೊಸ ಜಾತಿಯ ಬೆತ್ತಲೆ ಕಾಲ್ಬೆರಳುಗಳನ್ನ ಹೊಂದಿರತಕ್ಕಂತ ಗೇಕೋ ಒಂದು ಪತ್ತೆಯಾಗಿರುತ್ತೆ. ಈ ಜಿಲ್ಲೆಗಳು ಯಾವ ರಾಜ್ಯದಲ್ಲಿವೆ ಅಂತಕ್ಕಂಥದ್ದು 4ನೇ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ ನಲ್ಲಿ ನಾವು ಈ ಜಿಲ್ಲೆಗಳನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ ಒಂದು ಹೊಸ ಜಾತಿಯ ಗೇಕೋ ಅನ್ನ ಈಗ ಫೈಂಡ್ ಔಟ್ ಮಾಡಿರ್ತಾರೆ, ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಇದನ್ನ ನಾವು ನೇಕೆಡ್ ಟೋಡ್ ಗೇಕೋ ಅಂತ ಕರಿತೇವೆ, ಅಂದ್ರೆ ಬೆತ್ತಲೆ ಪಾದದ ಗೇಕೋ ಅಂತ ಕರಿತೇವೆ. ಸೊ ಈ ರೀತಿಯ ಗೇಕೋ ಇತ್ತೀಚೆಗೆ ಎಲ್ಲಿ ಪತ್ತೆ ಆಗಿರುತ್ತೆ ಅಂದ್ರೆ ಗುಜರಾತ್ನಲ್ಲಿ ಪತ್ತೆ ಆಗಿರುತ್ತೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಗೇಕೋನ ನಾವೇನಂತ ಕರಿತೀವಿ ಅಂದ್ರೆ ನೇಕೆಡ್ ಟೋಡ್ ಗೇಕೋ ಅಂತ ಕರಿತೇವೆ. ಸೊ ಇದು ಯಾವ ಜಾತಿಗೆ ಅಥವಾ ಕುಲಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸೊ ಸಿರ್ಟೋಪೋಡಿಯನ್ ಅಂತ ಕರಿತೇವೆ. ಸೊ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸಿರ್ಟೋಪೋಡಿಯನ್ ಜಾತಿಗೆ
ಸೇರಿರ್ತಕ್ಕಂತ ಒಂದು ಗೇಕೋ ಆಗಿರುತ್ತೆ. ಸೊ ಇದನ್ನ ಗುಜರಾತಿನ 2 ಜಿಲ್ಲೆಗಳು ಯಾವ್ದ್ಯಾವ್ದು ಅಂದ್ರೆ ದಹೋದ್ ಮತ್ತೆ ಪಂಚಮಹಲ್ಸ್ ಅಂತ ಕರಿತೇವೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಪತ್ತೆ ಮಾಡಲಾಗಿರುತ್ತೆ. ಅದಾದ್ಮೇಲೆ ಪೇಲಿಯಾರ್ಟಿಕ್ ನೇಕೆಡ್ ಟೋಡ್ ಗೇಕೋಸ್ ಏನಿರುತ್ತೆ, ಸೊ ಇವು ಯಾವ ಜೀನಸ್ಗೆ ಸೇರಿರ್ತವೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸಿರ್ಟೋಪೋಡಿಯನ್ ಜೀನಸ್ಗೆ ಅಥವಾ ಕುಲಕ್ಕೆ ಸೇರಿರ್ತಕ್ಕಂಥ ಲಿಸರ್ಡ್ಸ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಇವು ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಆರಿಡ್ ರೀಜನ್ಸ್ ಅಲ್ಲಿ, ಅಂದ್ರೆ ಶುಷ್ಕ ಪ್ರದೇಶಗಳಲ್ಲಿ ಇವು ಪ್ರಮುಖವಾಗಿ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ನಾರ್ದರ್ನ್ ಆಫ್ರಿಕಾ, ಉತ್ತರ ಆಫ್ರಿಕಾ ಆಗಿರ್ಬೋದು, ಅರೇಬಿಯಾ ಪ್ರದೇಶಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಮತ್ತೆ ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದಲ್ಲಿ ಮತ್ತು ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲೂ ಕೂಡ, ಅಂದ್ರೆ ವಾಯುವ್ಯ ಭಾರತದಲ್ಲೂ ಕೂಡ ಈ ರೀತಿಯ ಹಲ್ಲಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಇದರ ಟ್ಯಾಕ್ಸೋನಮಿಕಲ್ ಹಿಸ್ಟ್ರಿ ಏನಿರುತ್ತೆ, ಅಂದ್ರೆ ಅದರ ಒಂದು ವರ್ಗೀಕರಣ ಏನಿರುತ್ತೆ, ಸೊ ಅದರಲ್ಲಿ ತುಂಬಾ ಅನ್ಸ್ಟೆಬಿಲಿಟಿ ಇದೆ ಅಥವಾ ಅಸ್ಥಿರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಈ ಒಂದು ಗೇಕೋಗೆ ಸಂಬಂಧಪಟ್ಟಿರ್ತಕ್ಕಂಥ 23 ಸ್ಪೀಶೀಸ್ಗಳು, ಅಂದ್ರೆ 23 ಜಾತಿಗಳನ್ನ ನಾವು ಕಾನ್ಸಂಟ್ರೇಟೆಡ್ ಇನ್ ಪಾಕಿಸ್ತಾನ್ ಮತ್ತೆ ಇರಾನ್, ಅಂದ್ರೆ ಈ ಒಂದು ಹಲ್ಲಿಗಳಿಗೆ ಸಂಬಂಧಪಟ್ಟಂತೆ 23 ಜಾತಿಗಳು ಪಾಕಿಸ್ತಾನ ಮತ್ತು ಇರಾನ್ ನಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೆ ಈ ಒಂದು ಗೇಕೋಗಳಿಗೆ ಏನಂತ ಈಗ ನಾಮಕರಣ ಮಾಡಲಾಗಿದೆ ಅಂದ್ರೆ ಸಿರ್ಟೋಪೋಡಿಯನ್ ವಿಂಧ್ಯ ಅಂತ ನಾಮಕರಣ ಮಾಡಿದ್ದಾರೆ. ಸಿರ್ಟೋಪೋಡಿಯನ್ ಅಂತಕ್ಕಂಥದ್ದು ಅದರ ಜೀನಸ್ ಅಥವಾ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರಾಗಿರುತ್ತೆ. ಅದ್ರ ಜೊತೆಗೆ ಇದಕ್ಕೆ ವಿಂಧ್ಯ ಅಂತ ನಾಮಕರಣ ಮಾಡಿರ್ತಾರೆ. ಯಾಕೆ ಇದನ್ನ ವಿಂಧ್ಯ ಅಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಇಟ್ ಈಸ್ ನೇಮ್ಡ್ ಆಫ್ಟರ್ ವಿಂಧ್ಯ ಹಿಲ್ ರೇಂಜಸ್ ಇನ್ ವೆಸ್ಟರ್ನ್ ಮೋಸ್ಟ್ ಪಾರ್ಟ್ಸ್ ಆಫ್ ದಿ ಗುಜರಾತ್, ಅಂದ್ರೆ ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥ, ಅಂದ್ರೆ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ವಿಂಧ್ಯ ಬೆಟ್ಟಗಳೇನಿದಾವೆ ಆ ಶ್ರೇಣಿಗಳ ಆಧಾರದ ಮೇಲೆ ಇದಕ್ಕೆ ಸಿರ್ಟೋಪೋಡಿಯನ್ ವಿಂಧ್ಯ ಅಂತ ನಾಮಕರಣ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 5. ಹೂ ಹ್ಯಾಸ್ ಆರ್ಗನೈಸ್ಡ್ ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್? ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಯುವ ವಿಜ್ಞಾನಿ ಕಾರ್ಯಕ್ರಮ, ಸೊ ಇದನ್ನ ಇನ್ ಶಾರ್ಟ್ ನಾವು ಯುವಿಕಾ ಅಂತ ಕರಿತೇವೆ. ಸೊ ಇದನ್ನ ಯಾರು ಆಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತಿನ 5ನೇ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಸ್ರೋ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಹಾಗಿದ್ರೆ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಯುವಿಕಾ ಅಂತ ಕರಿತೇವೆ. ಯುವಿಕಾ ಅಂದ್ರೆ ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನ ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ರೋದವರು ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇದೊಂದು ಯಂಗ್ ಸೈಂಟಿಸ್ಟ್ ಪ್ರೋಗ್ರಾಮ್ ಆಗಿರುತ್ತೆ, ಅಂದ್ರೆ ಯುವ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ ಟು ಇಂಪಾರ್ಟ್ ಬೇಸಿಕ್ ನಾಲೆಜ್ ಆನ್ ಸ್ಪೇಸ್ ಟೆಕ್ನಾಲಜಿ, ಅಂದ್ರೆ ಯುವಕರಿಗೆ ಈ ಒಂದು ಬಾಹ್ಯಾಕಾಶ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು. ಸ್ಪೇಸ್ ಸೈನ್ಸ್ ಅಂದ್ರೆ ಬಾಹ್ಯಾಕಾಶ ವಿಜ್ಞಾನ ಆಗಿರ್ಬೋದು, ಸ್ಪೇಸ್ ಅಪ್ಲಿಕೇಶನ್ ಅಂದ್ರೆ ಬಾಹ್ಯಾಕಾಶದ ಒಂದು ಅಪ್ಲಿಕೇಶನ್ಸ್ ಆಗಿರ್ಬೋದು. ಸೊ ಇವೆಲ್ಲವನ್ನ ಯಂಗರ್ ಸ್ಟೂಡೆಂಟ್ಸ್ ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಉತ್ಸವ ಇದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 7. Who confers ಸಂಗೀತ ಕಲಾನಿಧಿ ಅವಾರ್ಡ್ ಇನ್ ದ ಫೀಲ್ಡ್ ಆಫ್ ಕಾರ್ನಾಟಿಕ್ ಮ್ಯೂಸಿಕ್? ಅಂದ್ರೆ ಈ ಒಂದು ಕಾರ್ನಾಟಿಕ್ ಸಂಗೀತ ಅಂತ ನಾವೇನ್ ಕರಿತೇವೆ, ಈ ಒಂದು ಕ್ಷೇತ್ರದಲ್ಲಿ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ ಯಾರು ನೀಡುತ್ತಾರೆ ಅಂತಕ್ಕಂಥದ್ದು 7ನೇ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ನೀಡಲಾಗುತ್ತೆ. ಹಾಗಿದ್ರೆ ನಾನು ಯಾಕೆ ಈ ಒಂದು ಪ್ರಶಸ್ತಿ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೇನೆ ಅಂದ್ರೆ ಸಂಗೀತ ಕಲಾನಿಧಿ ಅವಾರ್ಡ್ 2023 ಯಾರಿಗೆ ಕೊಡಬೇಕು ಅಂತ ಈಗ ಡಿಸೈಡ್ ಆಗಿರುತ್ತೆ. ಸೊ ಯಾರಿಗೆ ಕೊಡ್ತಾ ಇದ್ದಾರೆ ಈ ವರ್ಷ ಅಂದ್ರೆ ಬಾಂಬೆ ಜಯಶ್ರೀ ಅವರಿಗೆ ನೀಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇವರು ಕಾರ್ನಾಟಿಕ್ ವೋಕಲಿಸ್ಟ್ ಆಗಿರ್ತಾರೆ, ಅಂದ್ರೆ ಕಾರ್ನಾಟಿಕ್ ಸಂಗೀತ ಗಾಯಕಿ ಆಗಿರ್ತಾರೆ. ಸೊ ಇವರ ಹೆಸರನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಬಾಂಬೆ ಜಯಶ್ರೀ ಅಂತಕ್ಕಂಥದ್ದು ಇವರ ಹೆಸರಾಗಿರುತ್ತೆ. ಸೊ ಇವರಿಗೆ 2023ನೇ ಸಾಲಿನ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ಇವರಿಗೆ 2021ನೇ ಇಸ್ವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿರುತ್ತೆ. ಸೊ ಇನ್ನೊಂದು ಅವಾರ್ಡ್ ಅನ್ನ ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥದ್ದು ಸಂಗೀತ ಕಲಾನಿಧಿ ಅವಾರ್ಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಸೊ ಇನ್ನೊಂದು ಅವಾರ್ಡ್ ಕೂಡ ಈಗ ಕೊಡ್ತಾ ಇದ್ದಾರೆ, ಅದನ್ನ ನಾವು ನೃತ್ಯ ಕಲಾನಿಧಿ ಅವಾರ್ಡ್ 2023 ಅಂತ ಕರಿತೇವೆ. ಸೊ ಈ ಒಂದು ನೃತ್ಯ ಕಲಾನಿಧಿ ಪ್ರಶಸ್ತಿ 2023 ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯಗಾರ್ತಿ ಆಗಿರ್ತಕ್ಕಂಥ ವಸತ್ತ ಲಕ್ಷ್ಮಿ ನರಸಿಂಹಾಚಾರಿ ಅವರಿಗೆ ನೀಡ್ತಾ ಇದ್ದಾರೆ. ಸೊ ಶಿ ಇಸ್ ಈ ಒಂದು ಭರತನಾಟ್ಯ ಮತ್ತು ಕೂಚಿಪುಡಿ ಅಂತ ನಾವೇನ್ ಕರಿತೇವೆ, ಸೊ ಈ ರೀತಿಯ ಡ್ಯಾನ್ಸರ್ ಆಗಿರ್ತಾರೆ. ಸೊ ಇವ್ರಿಗೆ ನೃತ್ಯ ಕಲಾನಿಧಿ ಅವಾರ್ಡ್ 2023 ಕೊಡ್ಲಾಗಿರುತ್ತೆ. ಹಾಗಿದ್ರೆ ಸಂಗೀತ ಕಲಾನಿಧಿ ಅವಾರ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಹೈಯೆಸ್ಟ್ ಅವಾರ್ಡ್ ಇನ್ ದ ಫೀಲ್ಡ್ ಆಫ್
ಕಾರ್ನಾಟಿಕ್ ಮ್ಯೂಸಿಕ್ ಅಂದ್ರೆ ಈ ಒಂದು ಕಾರ್ನಾಟಿಕ್ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಒಂದು ಅತ್ಯುನ್ನತ ಪ್ರಶಸ್ತಿ ಅಂತ ಇದನ್ನ ಪರಿಗಣನೆ ತೆಗೆದುಕೊಂಡಿರ್ತಾರೆ. ಸೊ ನಾನ್ ಪ್ರಶ್ನೆಯಲ್ಲಿ ಕೇಳಿದ ಹಾಗೆ ಈ ಒಂದು ಪ್ರಶ್ನೆಯನ್ನ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ನೀಡಲಾಗುತ್ತೆ. ಸೊ ಈ ಒಂದು ಅವಾರ್ಡ್ ನಲ್ಲಿ ಒಂದು ಗೋಲ್ಡ್ ಮೆಡಲ್ ನ ಕೊಡ್ತಾರೆ, ಅದಾದ್ಮೇಲೆ ಒಂದು ಬಿರುದು ಪತ್ರವನ್ನ ಇದರಲ್ಲಿ ಕೊಡಲಾಗುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಸ್ನಿಪೆಟ್ಸ್. ಸೊ ಗೋಲ್ಡ್ ಡೆಪಾಸಿಟ್ಸ್ ಇನ್ ದಿ ಡಿಸ್ಟ್ರಿಕ್ಟ್ಸ್ ಆಫ್ ಒಡಿಶಾ, ಒಡಿಶಾದ ಕೆಲವೊಂದು ಜಿಲ್ಲೆಗಳಲ್ಲಿ ಈಗ ಚಿನ್ನದ ನಿಕ್ಷೇಪಗಳು ಇರ್ತಕ್ಕಂಥದ್ದನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಯಾರು ಮಾಡಿರ್ತಾರೆ ಅಂದ್ರೆ GSI ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಇದನ್ನ ಡಿಟೆಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಡಿಟೆಕ್ಷನ್ ನ ಪ್ರಕಾರ ಆದಾಶ್ ಬ್ಲಾಕ್, ದಿಯೋಗರ್ ಡಿಸ್ಟ್ರಿಕ್ಟ್ ಆಫ್ ಒಡಿಶಾ ಅಂದ್ರೆ ಒಡಿಶಾ ದಿಯೋಗರ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಆದಾಶ್ ಬ್ಲಾಕ್ ಅಂತ ಕರೀತೇವೆ. ಸೊ ದಟ್ ಹ್ಯಾಸ್ ರಿವೀಲ್ ದಿ ಪ್ರೆಸೆನ್ಸ್ ಆಫ್ ಗೋಲ್ಡ್ ಆಸ್ ಅನ್ ಅಸೋಸಿಯೇಟೆಡ್ ಮೆಟಲ್ ಅಲಾಂಗ್ ವಿತ್ ಕಾಪರ್, ಅಂದ್ರೆ ತಾಮ್ರದೊಂದಿಗೆ ಇನ್ನೊಂದು ಲೋಹವಾಗಿ ಚಿನ್ನ ಇರ್ತಕ್ಕಂಥದ್ದನ್ನ ಈಗ ಬಹಿರಂಗ ಪಡಿಸಿರ್ತಾರೆ. ಸೊ ಈ ಒಂದು ಬಹಿರಂಗ ಪಡಿಸಿರ್ತಕ್ಕಂಥ ಒಂದು ಚಿನ್ನ ಏನಿರುತ್ತೆ ದಟ್ ಇಂಡಿಕೇಟೆಡ್ ರಿಸೋರ್ಸ್ ಆಫ್ 0.90 ಮೆಟ್ರಿಕ್ ಟನ್, ಅಂದ್ರೆ 0.90 ಮೆಟ್ರಿಕ್ ಟನ್ಸ್ ಅಷ್ಟು ಇರಬಹುದು ಅಂತ ಅಲ್ಲಿ ಪ್ರಿಡಿಕ್ಟ್ ಮಾಡ್ಲಾಗ್ತಾ ಇದೆ. ಅದಾದ್ಮೇಲೆ 0.97 PPM ಚಿನ್ನದ ಅದಿರು ಇರ್ತಕ್ಕಂಥ ಒಂದು ಮಾಹಿತಿಯನ್ನ ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈಗ ಡಿಸ್ಕವರ್ ಮಾಡಿರ್ತಾರೆ. ಸೊ ರೋಷನ್ ಬೋಪನ್ನ ಬಿಕಮ್ಸ್ ಓಲ್ಡೆಸ್ಟ್ ATP ಮಾಸ್ಟರ್ಸ್ 1000 ಚಾಂಪಿಯನ್ಶಿಪ್, ಅಂದ್ರೆ ಹಿರಿಯ ಬೋಪಣ್ಣ ಇವರು ಅತ್ಯಂತ ಹಿರಿಯ ATP ಮಾಸ್ಟರ್ಸ್ 1000 ಚಾಂಪಿಯನ್ ಆಗಿರ್ತಾರೆ. ಸೊ ರೋಹನ್ ಬೋಪಣ್ಣರವರು ಅವರ ವಯಸ್ಸು ಈಗ 43 ವರ್ಷ ಆಗಿರುತ್ತೆ. ಸೊ ಇವರು ಇಂಡಿಯನ್ ವೇಲ್ಸ್ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ಅತ್ಯಂತ ಹಿರಿಯ ATP ಮಾಸ್ಟರ್ಸ್ 1000 ಚಾಂಪಿಯನ್ ಆಗಿರ್ತಾರೆ. ATP ಮಾಸ್ಟರ್ಸ್ 1000 ಚಾಂಪಿಯನ್ ಅಂತಕ್ಕಂಥದ್ದು ಇದು ನೇಮ್ ಆಫ್ ದಿ ಟೂರ್ನಮೆಂಟ್ ಆಗಿರುತ್ತೆ. ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ಬೋಪನ್ನ ಮತ್ತೆ ಇನ್ನೊಬ್ರು ಮ್ಯಾಥ್ಯೂ ಎಬ್ಡನ್ ಅಂತ ಕರಿತೇವೆ. ಸೊ ಇವರಿಬ್ರು ಜಂಟಿಯಾಗಿ ಒಂದು ಅಗ್ರವಾದ ಅಂದ್ರೆ ಟಾಪ್ ಮೋಸ್ಟ್ ಪೊಸಿಷನ್ ಅನ್ನ ಅವರು ಗೆದ್ದಿರ್ತಾರೆ. ಸೊ ಈ ಒಂದು ಗೆಲುವಿನ ಮುಖಾಂತರ ಈ ಟೂರ್ನಮೆಂಟ್ ಅನ್ನ ಗೆದ್ದಿರ್ತಕ್ಕಂಥ ಅತ್ಯಂತ ಹಿರಿಯರ ಪಾತ್ರಕ್ಕೆ ರೋಹನ್ ಬೋಪಣ್ಣರವರು ಪಾತ್ರರಾಗಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಮೂವ್ ಆನ್ ಟು ಇನ್ಕ್ವೆಸ್ಟ್ ಸ್ನಿಪೆಟ್ ನಂಬರ್ 3, ವಿಶ್ವ ಗುಬ್ಬಚ್ಚಿಗಳ ದಿನ. ಈ ಒಂದು ದಿನವನ್ನ ಪ್ರತಿ ವರ್ಷ 20ನೇ ಮಾರ್ಚ್ ಇದನ್ನ ಆಚರಣೆ ಮಾಡಲಾಗುತ್ತೆ. ಸೊ ಬರ್ಡ್ ಗಳನ್ನ ಅಂದ್ರೆ ಗುಬ್ಬಚ್ಚಿಗಳನ್ನ ಸಂರಕ್ಷಣೆ ಮಾಡುವುದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ದಿನ ಆಗಿರುತ್ತೆ. ಸೊ 2023ರ ಒಂದು ಥೀಮ್ ಆಗಿರುತ್ತೆ ಅಂದ್ರೆ ಐ ಲವ್ ಸ್ಪ್ಯಾರೋಸ್, ಗುಬ್ಬಚ್ಚಿಗಳನ್ನು ಪ್ರೀತಿಸುತ್ತೇನೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ವರ್ಲ್ಡ್ ಓರಲ್ ಹೆಲ್ತ್ ಡೇ ಅಂತ ಕರಿತೇವೆ, ಅಂದ್ರೆ ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನು ಕೂಡ ಮಾರ್ಚ್ 20ನೇ ತಾರೀಕು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಈ ಒಂದು ದಿನದ ಥೀಮ್ ಏನಾಗಿರುತ್ತೆ ಅಂದ್ರೆ ಬಿ ಪ್ರೌಡ್ ಆಫ್ ಯುವರ್ ಮೌತ್, ಬಿ ಪ್ರೌಡ್ ಆಫ್ ಯುವರ್ ಮೌತ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈ ಒಂದು ದಿನವನ್ನ ಏನಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇದು ಬರ್ತ್ ಡೇಟ್ ಆಫ್ ಡಾಕ್ಟರ್ ಚಾರ್ಲ್ಸ್ ಗೋರ್ಡನ್ ಅಂತ ನಾವೇನ್ ಕರಿತೇವೆ, ಇವರ ಜನ್ಮ ದಿನಾಂಕವಾಗಿರುತ್ತೆ. ಸೊ ಈ ಒಂದು ದಿನಾಂಕವನ್ನ ನಾವು ವರ್ಲ್ಡ್ ಓರಲ್ ಹೈಜಿನ್ ಡೇ ಅಂತ ಅಬ್ಸರ್ವ್ ಮಾಡ್ತೇವೆ. ಸೊ ಅದಾದ್ಮೇಲೆ ವರ್ಲ್ಡ್ ಡೌನ್ ಸಿಂಡ್ರೋಮ್ ಡೇ, ಇದೊಂದು ಜೆನೆಟಿಕ್ ಡಿಸಾರ್ಡರ್ ಆಗಿರುತ್ತೆ. ಈ ಒಂದು ದಿನವನ್ನ ಪ್ರತಿ ವರ್ಷ ಮಾರ್ಚ್ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಮಾರ್ಚ್ 21ನೇ ತಾರೀಕು ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ 21ನೇ ಕ್ರೋಮೋಸೋಮ್ ಇರುತ್ತೆ, ಅದರಲ್ಲಿ ಇನ್ಸ್ಟೆಡ್ ಆಫ್ 2 ಪೇರ್ ಆಫ್ ಕ್ರೋಮೋಸೋಮ್, ಇನ್ಸ್ಟೆಡ್ ಆಫ್ 1 ಪೇರ್ ಆಫ್ ಕ್ರೋಮೋಸೋಮ್ ಅಲ್ಲಿ 3 ಕ್ರೋಮೋಸೋಮ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಆ ಒಂದು ಕೋ ಇನ್ಸಿಡೆನ್ಸ್ ಏನಿರುತ್ತೆ ಅಥವಾ ಆ ಒಂದು ಅನಾಲಜಿ ಏನಿರುತ್ತೆ ಅದರ ಪ್ರಕಾರ ಡೌನ್ ಸಿಂಡ್ರೋಮ್ ಅನ್ನ ಪ್ರತಿ ವರ್ಷ ಮಾರ್ಚ್ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ವಿತ್ ಅಸ್ ನಾಟ್ ಫಾರ್ ಅಸ್, ಅಂದ್ರೆ ನಮ್ಮೊಂದಿಗೆ ನಮಗಾಗಿ ಅಲ್ಲ ಅಂತಕ್ಕಂಥದ್ದು ಈ ಒಂದು ದಿನದ ಥೀಮ್ ಆಗಿರುತ್ತೆ. ಸೊ ಇದೇ ದಿನದಂದು ಇದನ್ನ ಆಚರಣೆ ಮಾಡ್ಲಿಕ್ಕೆ ಇನ್ನೊಂದು ಕಾರಣ ಕೂಡ ಇರುತ್ತೆ. 2012ರಲ್ಲಿ ಮಾರ್ಚ್ 21ನೇ ತಾರೀಕು ಈ ಒಂದು ಡಿಸೀಸ್ ಪತ್ತೆ ಆಗಿರುತ್ತೆ, ಅಂದ್ರೆ ವರ್ಲ್ಡ್ ಸಿಂಡ್ರೋಮ್ ಡಿಸೀಸ್ ಏನಿರುತ್ತೆ ಅದರ ಮೊದಲ ಕೇಸನ್ನ ಅಬ್ಸರ್ವ್ ಮಾಡಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಕೂಡ ಮಾರ್ಚ್ 21ನೇ ತಾರೀಕು ಇದನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈಸ್ ವರ್ಲ್ಡ್ ಫಾರೆಸ್ಟ್ರಿ ಡೇ ಅಥವಾ ವಿಶ್ವ ಅರಣ್ಯ ದಿನ. ಇದನ್ನು ಮಾರ್ಚ್ 21ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಫಾರೆಸ್ಟ್ ಅಂಡ್ ಹೆಲ್ತ್, ಫಾರೆಸ್ಟ್ ಗಿವ್ ಅಸ್ ಸೋ ಮಚ್ ಟು ಅವರ್ ಹೆಲ್ತ್, ಅರಣ್ಯಗಳು ಮತ್ತು ಆರೋಗ್ಯ, ಕಾಡುಗಳು ನಮ್ಮ ಆರೋಗ್ಯಕ್ಕಾಗಿ ತುಂಬಾ ಕೊಡುಗೆಯನ್ನ ನೀಡುತ್ತವೆ ಅಂತಕ್ಕಂಥದ್ದು ಇದರ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 429. You can just pause the video here, go through the questions and give us the answers. So once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.